ವೀಕ್ಷಕರ ಎಜುಕೇಶನ್ ಅಂತ ಬಂದಾಗ ಅದರಲ್ಲೂ ಹೈಯರ್ ಎಜುಕೇಶನ್ ಅಥವಾ ಪ್ರೊಫೆಷನಲ್ ಕೋರ್ಸ್ಗಳು ಅಂತ ಬಂದಾಗ ಒಂದು ರೋಡ್ ಮ್ಯಾಪ್ ಅನ್ನುವಂಥದ್ದಿದ್ರೆ ಇದಾದ್ಮೇಲೆ ಇಲ್ಲಿಗೆ ಹೋಗಬೇಕು, ಈ ರೀತಿಯಾಗಿ ಜಾಯಿನ್ ಆಗಬೇಕು, ಈ ರೀತಿ ಕೋರ್ಸ್ಗಳನ್ನು ಮಾಡಬೇಕು ಅನ್ನೋ ಸರಿಯಾದ ರೋಡ್ ಮ್ಯಾಪ್ ಇದ್ರೆ ನಮ್ಮ ಡೆಸ್ಟಿನೇಷನ್ ಬಹಳ ಈಸಿ ಇರುತ್ತೆ. ಬಟ್ ಯಾವುದೋ ಒಂದು ಮಾಡೋಕ್ಕೋಗಿ ಏನೋ ಎಡ್ವರ್ಟ್ ಮಾಡ್ಕೊಳ್ಳೋದಕ್ಕಿಂತ ಸರಿಯಾದ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ನಮಗೆ ಮಾರ್ಗದರ್ಶನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗಿರುವಾಗ ಇಲ್ಲಿ ತನಕ ನಾವು ಹಲವಾರು ಕಾಲೇಜ್ಗಳ ಬಗ್ಗೆ, ಆ ಕಾಲೇಜಲ್ಲಿರುವಂತಹ ಫೆಸಿಲಿಟೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಇವತ್ತು ನಾವು ಪ್ಲಾನ್ ಎಡು ಅನ್ನುವಂತಹ ಈ ಸಂಸ್ಥೆಯ ಮುಖಾಂತರ MBBS ಆಗಿರ್ಬೋದು, ಹಾಗೆ ಇನ್ನಿತರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇವರ ಮಾರ್ಗದರ್ಶನ ಮಕ್ಕಳ ಬಾಳಿಗೆ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಪ್ಲಾನ್ ಎಡುವಿನ ಫೌಂಡರ್ ವಿಕಾಸ್ ಭಾರತಿ ಅವರು ನಮ್ಮ ಜೊತೆ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಂದಿನಿ, ಈ ಒಂದು ಪ್ಲಾನ್ ಎಡುವಿನ ಡೈರೆಕ್ಟರ್ ಅಡ್ಮಿಷನ್ಸ್ ವಿಭಾಗದಿಂದ, ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಲ್ರೆಡಿ ಪ್ಲಾನ್ ಎಡು ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ, ಬಟ್ ಈ ಕಾರ್ಯಕ್ರಮ ಆರಂಭ ಮಾಡಬೇಕಾದ್ರೆ ಇನ್ನೊಮ್ಮೆ ಪ್ಲಾನ್ ಎಡು ಅಂದ್ರೆ ಏನು, ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ವಿವರಿಸ್ಬಿಟ್ರೆ ಶುರು ಮಾಡೋಣ. ಪ್ಲಾನ್ ಎಡು ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್. ಈಗಾಗಲೇ ಹೇಳಿದ್ದೀವಿ ನಾವು ಸ್ಟೂಡೆಂಟ್ಸ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್, ಒಂದು ಹೈಯರ್ ಎಜುಕೇಶನ್ಗೆ ಏನೇ ಒಂದು ಸಹಾಯ ಬೇಕಿದ್ರು ಪ್ಲಾನ್ ಎಡು ಕಂಪ್ಲೀಟ್ ಆಗಿ ಸಹಕಾರ ಕೊಟ್ಟು ಮಾಡುತ್ತೆ. ಸೊ ಎಸ್, ಕಮಿಂಗ್ ಟು MBBS, ನಿಮಗೆ ಗೊತ್ತು MBBS ಅನ್ನೋದು ಇವಾಗ ಅಟ್ ದಿಸ್ ಜನರೇಷನ್ ಹೇಗೆ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ. ನಾವು ಇಯರ್ ಟು ಇಯರ್ ನೋಡಿದಾಗ ಒಂದು ಸ್ಟೂಡೆಂಟ್ಸ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಅಥವಾ ನಂಬರ್ ಆಫ್ ರಿಜಿಸ್ಟ್ರೇಷನ್ಸ್, ನಂಬರ್ ಆಫ್ ಎಕ್ಸಾಮ್ಸ್ ಯಾರು ಅಪಿಯರ್ ಮಾಡಿದಾರಲ್ವಾ, ಅದನ್ನು ನೋಡಿದ್ರೆ ಖಂಡಿತವಾಗ್ಲೂ ತುಂಬಾ ಒಂದು ಚೇಂಜಸ್ ತುಂಬಾ ಇನ್ಕ್ರೀಸ್ ಆಗಿದೆ ನಾವು ಗ್ರಾಫ್ ನೋಡಿದಾಗ. ಸೊ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇವಾಗ ಕನ್ಫ್ಯೂಷನ್ಸ್ ಕೂಡ ಅದೇ ರೀತಿ ಇದೆ. ಇವಾಗ ಮೋಸ್ಟ್ಲಿ ದ ಕ್ವೆಶನ್ ಮಾರ್ಕ್ ಅಲ್ವಾ, ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಪೇರೆಂಟ್ಸ್ಗಾಗ್ಲಿ. ಸೊ ಇವಾಗ MBBS ಎಲ್ಲರೂ ಕ್ವಾಲಿಫೈ ಆಗ್ಲಿಕ್ಕೆ ಆಗೋದಿಲ್ಲ. ದೇರ್ ವಿಲ್ ಬಿ ಒನ್ ಕಟ್ ಆಫ್ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ನಮಗೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಇನ್ ಕೇಸ್ ಏನಾದರೂ ಇದರಲ್ಲಿ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಬೇರೆ ಯಾವುದೊಂದು ಕೋರ್ಸ್ ಓದ್ಬೋದು ನಾವು. ಅಥವಾ MBBS ಅಂದ್ರೆ ಓಕೆ, MBBS ಯಾವ ಕಾಲೇಜ್ ಚೆನ್ನಾಗಿದೆ, ನನಗೆ ಜಸ್ಟ್ ಒಂದು 300 ಕಟ್ ಆಫ್ ಬಂದಿದೆ ಅಥವಾ 300 ಸ್ಕೋರ್ ಬಂದಿದೆ ನನಗೆ, ಅಥವಾ 1 lakh ರ್ಯಾಂಕ್ ಬಂದಿದೆ ಅಥವಾ 2 lakh ರ್ಯಾಂಕ್ ಬಂದಿದೆ, ನನಗೆ ಇಂಡಿಯಾದಲ್ಲೇ ಸಿಗುತ್ತಾ ಅಥವಾ ನಾನು ಬೇರೆ ಏನಾದರೂ ಅಬ್ರಾಡ್ ಪ್ಲಾನ್ ಮಾಡಬೇಕಾ, ಅಥವಾ ನಾನು ಕರ್ನಾಟಕದಲ್ಲೇ ಸಿಗುತ್ತಾ, ನಾನು ಬೇರೆ ಸ್ಟೇಟ್ಗೆ ಏನಾದರೂ ನೋಡ್ಬೇಕಾ. ಸೊ ಈ ತರ ಹಲವಾರು ಕ್ವೆಶನ್ಸ್ ಇರುತ್ತೆ. ಸೊ ಮೋಸ್ಟ್ಲಿ ಎಲ್ಲ ಪ್ಯಾರೆಂಟ್ಸ್ ಅಥವಾ ಎಲ್ಲ ಫ್ಯಾಮಿಲಿ ಎಲ್ಲರೂ ನಾಲೆಜಬಲ್ ಆಗಿರೋದಿಲ್ಲ. ಸೊ ಪ್ಲಾನ್ ಎಡು ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್, ನಮಗೆ ಪ್ರತಿಯೊಂದು ಗೈಡೆನ್ಸ್ ನೀಡುತ್ತೆ. ನೀಟ್ ಅನ್ನುವಂಥದ್ದು ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತಾ? ನೀಟ್ ಯಾವುದಕ್ಕೂ ಬೇಕು, ಯಾವುದಕ್ಕೂ ಬೇಡ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. PCMB ತಗೊಂಡಿದ್ದೀರಾ ಅಥವಾ PCB ತಗೊಂಡಿದ್ದೀರಾ, ತಗೊಂಡ್ಮೇಲೆ ನೀಟ್ ತಗೊಳ್ಳೇಬೇಕು. UG ಆಸ್ ವೆಲ್ ಆಸ್ PG. ಇವಾಗ ಮತ್ತೆ UG ಆದ್ಮೇಲೂ ಇನ್ನೊಂದು ನೆಕ್ಸ್ಟ್ ಇಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ, NMC ಕಡೆಯಿಂದ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್. ಸೊ ಏನಿರುತ್ತೆ, ನೀವು 4.5 years ಮೆಡಿಕಲ್ ಕಂಪ್ಲೀಟ್ ಮಾಡ್ತೀರಾ, ಅಥವಾ ಆಯುರ್ವೇದ ಕಂಪ್ಲೀಟ್ ಮಾಡ್ತೀರಾ, ಅಥವಾ BHMS ಕಂಪ್ಲೀಟ್ ಮಾಡ್ತೀರಾ, ಇದೆಲ್ಲ ಆದ್ಮೇಲೆ ಮೆಡಿಕಲ್ ಕಂಪ್ಲೀಟ್ ಆದ್ಮೇಲೆ ನೀವು ನೆಕ್ಸ್ಟ್ ಇಂದ ಇದಾಗಬೇಕು, ಸೆಲೆಕ್ಟ್ ಆಗಬೇಕು. ಆ ಸೆಲೆಕ್ಟ್ ಆದ್ಮೇಲೆ ನೀವು ಹೈಯರ್ ಎಜುಕೇಶನ್ PGಗೆ ಅಪ್ಲೈ ಮಾಡಬಹುದು. ನೀಟ್ದು ಏನಿದೆ, ಮಿನಿಮಮ್ ಒಂದು ಕಟ್ ಆಫ್ ಇರುತ್ತೆ. 2016 ಅಲ್ಲಿ ಇವ್ರು ಸ್ಟಾರ್ಟ್ ಮಾಡಿದ್ರು ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದರಲ್ಲಿ ಅವಾಗ ನೀವು ವಿಚಾರಿಸಿ, ಆಲ್ಮೋಸ್ಟ್ ಅವಾಗ 8 lakhs ಅಪ್ಲಿಕೇಶನ್ ಇತ್ತು 2016. ಈಗ ನೋಡಿ ಆಲ್ಮೋಸ್ಟ್ 22 lakh ಅಪ್ಲಿಕೇಶನ್ಸ್ ಇತ್ತು ಈ ವರ್ಷ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ 16 lakhs ಅಪ್ಲಿಕೇಶನ್ ಇತ್ತು. ಸೊ ಪ್ರತಿ ವರ್ಷ ಆಲ್ಮೋಸ್ಟ್ 30% ಹೈಕ್ ಆಗ್ತಾ ಇದೆ. ಸೊ ನೀಟ್ ಒಂದು ಸ್ಕ್ರೀನಿಂಗ್ ಎಕ್ಸಾಮ್ ತರ ಸ್ಟೂಡೆಂಟ್ಸ್ಗೆ ಈ ತರ ಒಂದು ವೇರಿಯಬಿಲಿಟಿ ಇರುತ್ತೆ ಇದರಲ್ಲಿ ಸೆಲೆಕ್ಷನ್ ಆಗಕ್ಕೆ. ಬೇರೆ ಬೇರೆ ಕೋರ್ಸಸ್, ಬೇರೆ ಬೇರೆ ಸ್ಟೇಟ್. ಮತ್ತೆ ಈ ನೀಟ್ ಅಲ್ಲಿ 2 ತರ ಸಂಸ್ಥೆ ಬರುತ್ತೆ. ಒಂದಿರೋದು ಸ್ಟೇಟ್ ಕೌನ್ಸಿಲ್, ಲೈಕ್ ನಮ್ ಕರ್ನಾಟಕಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ಹಂಗೆ ಹರಿಯಾಣಗೆ ಒಂದಿದೆ, ಹಂಗೆ ಆಂಧ್ರ ಪ್ರದೇಶ್ಗೆ ಒಂದಿದೆ, ಬೇರೆ ಬೇರೆ ಸ್ಟೇಟ್ಗೆ ಸೆಪರೇಟ್ ಆಗಿ ಒಂದು ಗೌರ್ಮೆಂಟ್ ಅಥಾರಿಟಿ ಇದ್ದಿರತ್ತೆ ಲೈಸೆನ್ಸಿಂಗ್. ಅವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಅಫಿಲಿಯೇಟೆಡ್ ಕಾಲೇಜಸ್ ಥ್ರೂ ಕೌನ್ಸಿಲಿಂಗ್ ಮಾಡ್ತಾರೆ ಎಲ್ಲ ಸೀಟು. ಆಲ್ಮೋಸ್ಟ್ ಲೆಟಸ್ ಒಂದು ಕಾಲೇಜಲ್ಲಿ 100 ಸೀಟ್ ಇದೆ. ಫಸ್ಟ್ ಆಫ್ ಆಲ್ ನೀವು ಮೆಡಿಕಲ್ ಪರ್ಮಿಷನ್ ತಗೊಳ್ತೀರಾ ಯಾವುದೋ ಒಂದು ಕಾಲೇಜ್ಗೆ, ಅಲ್ಲಿ ಮಿನಿಮಮ್ ನೀವು 100 ಸೀಟ್ ಅಪ್ಲೈ ಮಾಡಲೇಬೇಕು. ಒಂದು ಹಾಸ್ಪಿಟಲ್ ಇರಬೇಕು, ಮಿನಿಮಮ್ ಒಂದು 800 ಬೆಡೆಡ್ ಮೆಡಿಕಲ್ ಹಾಸ್ಪಿಟಲ್ ಇರಬೇಕು. ಅದಾದ್ಮೇಲೆ ನೀವು ಗೌರ್ಮೆಂಟ್ ಅಫಿಲಿಯೇಟ್ ಆಗಬೇಕು. ಅದಾದ್ಮೇಲೆ ಲೆಟಸ್ ಒಂದು 5-6 years ಆಗಿದೆ, ಒಂದು ಬ್ಯಾಚ್ ಪಾಸ್ ಆಗಿದೆ, ನೀವು ಒಂದು ಡೀಮ್ಡ್ ಯೂನಿವರ್ಸಿಟಿಗೆ ಟ್ರೈ ಮಾಡಬಹುದು. ಸೊ ಹಂಗೆ MCC ಒಂದಿದೆ, ದಿಸ್ ಇಸ್ ಫಾರ್ ಸೆಂಟ್ರಲ್ ಡೀಮ್ಡ್ ಯೂನಿವರ್ಸಿಟಿ, ಸ್ಟೇಟ್ ಡೀಮ್ಡ್ ಯೂನಿವರ್ಸಿಟಿ, ಆಲ್ ಇಂಡಿಯಾ ಕೋಟಾಗೆ. ಇಲ್ಲಿ ಎಲ್ಲರೂ ಅಪ್ಲೈ ಮಾಡಬಹುದು. ಇಲ್ಲಿ ಏನ್ ಕ್ಯಾಟಗರಿ ತರ ಇರಲ್ಲ. MCC ಅಲ್ಲಿ ಎಲ್ಲ ಜನರಲ್ಲೇ. ನಾವು ಮೆಡಿಕಲ್ ನೋಡ್ತೀವಿ, ಅಥವಾ ಆಯುರ್ವೇದ ನೋಡ್ತೀವಿ, ಅಥವಾ ಹೋಮಿಯೋಪತಿ ನೋಡ್ತೀವಿ, ಅಥವಾ ಅಲೈಡ್ ಕೋರ್ಸಸ್ ಟು ಮೆಡಿಕಲ್ ಲೈಕ್ BSc ಕಾರ್ಡಿಯಕ್ ಕೇರ್ ಇದೆ,
that will give you a direct entrance into operation theater. BSc anesthesia technology and operation theater technology ಇದೆ, ಅದನ್ನು ನಿಮ್ಗೆ ಡೈರೆಕ್ಟ್ ಎಕ್ಸ್ಪೋಜರ್ ಇರೋದು ಆಪರೇಷನ್ ಥಿಯೇಟರ್ ಅಲ್ಲಿ. ರೀನಲ್ ಡಯಾಲಿಸಿಸ್ ಕೆಲವರು ಪೇಷಂಟ್ಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ರಿಲೇಟೆಡ್ ಟು ಕಿಡ್ನಿ, ಅವ್ರಿಗೆ ಅವ್ರು ಡಯಾಲಿಸಿಸ್ ಮಾಡಬಹುದು. ಅದಾದ್ಮೇಲೆ ಪರ್ಫ್ಯೂಷನ್ ಟೆಕ್ನಾಲಜಿ ಇರೋದು, ದಿಸ್ ಇಸ್ ರಿಲೇಟೆಡ್ ಟು ಲಂಗ್ಸ್ ಆಸ್ ವೆಲ್ ಆಸ್ ಹಾರ್ಟ್. ಸೊ ಎರಡೂ ಇದೆ ಇದರಲ್ಲಿ. ಮತ್ತೆ ನ್ಯೂರೋ ಸೈನ್ಸಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಎಲ್ಲಾ ಕೋರ್ಸಸ್ಗೆ ಒಂಥರ ಡಿಮಾಂಡ್ ಇದೆ. ಲೆಟ್ ಅಸ್ ಎ ಬ್ಯಾಚಲರ್ ಆಫ್ ಡೆಂಟಲ್ ಸೈನ್ಸಸ್. ಈಗ ಎಲ್ಲಾರ್ಗೂ ನಾವು ಚೆನ್ನಾಗಿ ಕಾಣೋಣ ಅಂತ ಒಂದಿದೆ, ಸೆಲೆಬ್ರಿಟಿಗೆ ನೋಡ್ಬಿಟ್ಟು ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದು ಹೈಪ್ ಆಗಿದೆ. ಇಟ್ ಈಸ್ ನಾಟ್ ದಟ್ ಯು ಕ್ಯಾನ್ ಟ್ರೀಟ್ ಓನ್ಲಿ ಡೆಂಟಲ್ ಹೆಲ್ತ್ ಕೇರ್. ಅದಾದ್ಮೇಲೆ ಅವ್ರು ಕಾಸ್ಮೆಟೊಲಾಜಿನೂ ಮಾಡಬಹುದು. 4 years ಎಜುಕೇಶನ್ ಆದ್ಮೇಲೆ ಅವರು 6 monthsಗೆ ಇಂಟರ್ನ್ಶಿಪ್ ಮಾಡ್ತಾರೆ. ಇಂಟರ್ನ್ಶಿಪ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ಇರುತ್ತೆ ಮೋಸ್ಟ್ಲಿ, ಅಥವಾ ರೂರಲ್ ಇರುತ್ತೆ. 6 months + 6 months ಗವರ್ಮೆಂಟ್ ಕಡೆಯಿಂದ ಅದು ಫಿಕ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ನೀವು ಕಾಸ್ಮೆಟೊಲಾಜಿ ಒಂದು ಕೋರ್ಸ್ ಮಾಡಬಹುದು. ನಿಮ್ಗೆ PG ಮಾಡಕ್ ಇಷ್ಟ ಇಲ್ಲ ಅಂದ್ರೆ, PG ಮಾಡಕ್ಕೆ ಸಾಧ್ಯ ಇದೆ, ಎಲ್ಲ ಇದೆ, ನಿಮ್ ಸ್ಕೋರ್ ಚೆನ್ನಾಗಿ ಬಂದಿದೆ, ನೀವು PGಗೆ ಹೋಗ್ಬಹುದು. ಅಥವಾ ನೀವು ಸ್ಟ್ರೇಟ್ ಆಗಿ ಒಂದು ಪ್ರಾಕ್ಟೀಸ್ ಮಾಡಬಹುದು. ಸೇಮ್ ಆಸ್ ಆಯುರ್ವೇದದು ಏನಿದೆ, ಸೈಡ್ ಎಫೆಕ್ಟ್ಸ್ ಇರಲ್ಲ. ಅದೇನಿದೆ ನಾಟ್ ಲೈಕ್ ಇಂಗ್ಲಿಷ್ ಮೆಡಿಸಿನ್, ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಮೋಸ್ಟ್ಲಿ ಆಯುರ್ವೇದ ಸಬ್ ಅರ್ಬನ್ ಏರಿಯಾ ಅಲ್ಲಿ ಒಳ್ಳೆ ಪ್ರಾಕ್ಟೀಸು. ಅದಾದ್ಮೇಲೆ ಎಲ್ಲ ಗವರ್ಮೆಂಟ್ ಆಫೀಸಸ್ ಅಲ್ಲಿ ನೀವು ನೋಡಿ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ನೋಡಿ, ಎಲ್ಲ ಕಡೆ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿನೂ ನೀವು ಜಾಯಿನ್ ಆಗಬಹುದು. ಅದಾದ್ಮೇಲೆ ಒಂದು ಕೋರ್ಸ್ ಇದೆ, ಬ್ಯಾಚಲರ್ ಆಫ್ ಫಿಸಿಯೋಥೆರಪಿ. ನೀವು ಈಗ ಈ ಜನರೇಷನ್ ಅಲ್ಲಿ ನೋಡಿ, ಸ್ವಲ್ಪ ಸ್ಪೋರ್ಟ್ಸ್ಗೆ ಬೆನಿಫಿಟ್ ಜಾಸ್ತಿ, ನಾಟ್ ಓನ್ಲಿ ಕ್ರಿಕೆಟ್, ಬೇರೆ ಸ್ಪೋರ್ಟ್ಸ್ಗೂ, ಫುಟ್ಬಾಲ್ ನೋಡಿ, ಹಾಕಿ ನೋಡಿ ನೀವು, ಮತ್ತೆ ಅಥ್ಲೆಟಿಕ್ಸ್ ನೋಡಿ, ಮತ್ತೆ ಜಿಮ್ಮಿಂಗ್ ನೋಡಿ, ಫೋಕಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ದಟ್ ಬರೀ ನಾವು ಮೆಡಿಕಲ್ ಮಾಡ್ತೀವಿ, MBBS ಮಾಡ್ತೀವಿ, ಸಕ್ಸಸ್ ಆಗ್ತೀವಿ, ಆ ತರ ಇಲ್ಲ. ನೀವು ಅದಾದ್ಮೇಲೆನೂ PG ಮಾಡಲೇಬೇಕು. ಈಗ ಒಂದು ನಿಮ್ಗೆ ಸಣ್ಣದ್ದು ಎಕ್ಸಾಂಪಲ್ ಕೊಡ್ತೀವಿ. ನೀವು ಲೆಟಸೆ ನಿಮ್ಗೆ ಜ್ವರ ಬಂದಿದೆ, ನೀವು ಒಂದು ಪ್ಯಾರಾಸಿಟಮಾಲ್ ನಿಮ್ಗೆ ಐಡಿಯಾ ಇದೆ ನಾವು ತಗೊಬೇಕು, ಏನ್ ಮಾಡ್ತೀರಾ? ನೀವು ಒಂದು MBBS ಡಾಕ್ಟರ್ ಹತ್ರ ಹೋಗಕ್ ಮುಂಚೆ ಸ್ವಲ್ಪ ಒಂದು PG ಡಾಕ್ಟರ್ ಹತ್ರ ಹೋಗೋಣ ಅಂತ ಮೈಂಡ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಲ್ವಾ? ಸೊ ಆ ತರ ಎಲ್ಲರಿಗೂ ಇದು ಬಂದಿದೆ, ಕಾನ್ಶಿಯಸ್ನೆಸ್ ಬಂದಿದೆ. ಅದು ಮುಂಚೆ ಇರ್ಲಿಲ್ಲ 10 ವರ್ಷ ಹಿಂದೆ. ಸೊ ಎಲ್ಲರಿಗೂ ಲೈಕ್ ಹೌ ವಿ ಥಿಂಕ್ ಸೇಮ್ ವೇ ವಿ ಹ್ಯಾವ್ ಟು ಚೇಂಜ್ ದ ಎಜುಕೇಶನ್ ಸಿಸ್ಟಮ್. ಸೊ ಇತ್ತೀಚಿನ ದಿನಗಳಲ್ಲಿ ಸ್ಕೋಪ್ ಹೆಚ್ಚು ಆಗ್ತಾ ಇದೆ ಅಂತ. ಬಟ್ ನನ್ನ ಪ್ರಶ್ನೆ ಇದೀಗ, ಪ್ಲಾನ್ ಎಡು ಅನ್ನುವಂಥದ್ದು ನೀವು ಹೇಳಿದಾಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಎಜುಕೇಶನ್ ವಿಚಾರ ಬಂದಾಗ ಏನೇ ಕನ್ಫ್ಯೂಷನ್ಸ್ ಇರಲಿ, ಇಲ್ಲಿಗೆ ಬಂದು ಒಂದು ಕೌನ್ಸಿಲಿಂಗ್ ತಗೊಂಡ್ರೆ ನೀವು ಮುಂದೆ ಏನ್ ಮಾಡಬೇಕು, ಸರಿಯಾದ ರೋಡ್ ಯಾವುದು, ಹಿಂಗ್ ಹೋಗೋ ಬದಲು ಸ್ಟ್ರೈಟ್ ಹೋಗಿ ಬೇಗ ನಿಮ್ ಡೆಸ್ಟಿನೇಷನ್ ರೀಚ್ ಆಗಿ ಅನ್ನುವಂಥದ್ದು ಪ್ಲಾನ್ ಎಡು ಕಾನ್ಸೆಪ್ಟ್. ಓಕೆ, ಹೇಳಿ, ಈಗಿರುವಾಗ ಕೌನ್ಸಿಲಿಂಗ್ ಅಂತ ಮಾಡ್ತೀರಿ, ಹೇಗೆ ಚಾಲೆಂಜಸ್ ಇರುತ್ತೆ ಇದರಲ್ಲಿ? ಯಾವ ರೀತಿ ಒಂದು ಕ್ಯಾರೆಕ್ಟರ್ಗಳನ್ನು ನೋಡ್ತೀರಿ ನೀವು ಇದರಲ್ಲಿ? ಸೊ ಕೆಲವ್ರು ಸ್ಟೂಡೆಂಟ್ಸ್ ಬರ್ತಾರೆ, ಅವರು ರಿಜಿಸ್ಟರ್ ಆಗ್ತಾರೆ. ಸರ್ ಮೇಡಮ್ ನಾನು ನಿಮ್ಮ ಹತ್ರ ರಿಜಿಸ್ಟರ್ ಆಗ್ತೀವಿ, ಏನ್ ಗ್ಯಾರಂಟಿ ಇದೆ ಸಿಕ್ಕಕ್ಕೆ, ಹೇಗ್ ಕೊಡಿಸ್ತೀರಾ? ಸೊ ನಾವು ಸೀಟ್ ಕೊಡ್ಸಲ್ಲ, ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ ಅಂದ್ರೆ ನಿಮ್ಗೆ ಒಂದು ರೋಡ್ ಮ್ಯಾಪ್ ಕೊಡ್ತೀವಿ, ಎಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಬೇಕು. ನೀವು ಒಂದೇ ಸಲ ಬರೀ ನಿಮ್ ಸ್ಕೋರ್ ಲೆಟರ್ಸ್ 450 ಬಂದಿದೆ, ನಿಮ್ಗೆ KEA ಅಲ್ಲಿ ಸಿಕ್ಕಲ್ಲ. ಸಿಕ್ಬಿಟ್ರೆ ಓಕೆ, ಬಟ್ ಸಿಕ್ಕಕ್ ಚಾನ್ಸಸ್ ಕಡಿಮೆ ಇದೆ. ಮತ್ತೆ ಮುಂದಕ್ಕೆ ಏನ್ ಮಾಡ್ತೀರಾ? ಬೇರೆ ಏನು ಯಾವ್ದೋ ಸ್ಟೇಟ್ ಅಲ್ಲಿ ನಾವು ಆಗ್ಬಹುದು. ಬಿಕಾಸ್ ಕೆಲವ್ರು ಏನ್ ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾರೆ, ಇಲ್ಲ ಸರ್ ಒಂದೇ ಕರ್ನಾಟಕ ಅಲ್ಲಿನೇ ಕೊಟ್ಬಿಡಿ ಸಾಕಾಗುತ್ತೆ. ಬಟ್ ಆತರ ಇಲ್ಲ, ನೀವು PG ಮಾಡಕ್ಕೆ ಅಬ್ರಾಡ್ ಹೋಗಕ್ ರೆಡಿ ಇದ್ದೀರಾ, ಬಟ್ UGಗೆ ನೀವು ಬೇರೆ ಇಂಡಿಯಾ ಅಲ್ಲಿ ನೋಡ್ಲಿಲ್ಲ ಅಂದ್ರೆ ಆಗಲ್ಲ. ಸೊ ನಾವು ಏನ್ ಮಾಡ್ತೀವಿ, ಎಲ್ಲ ಎಕ್ಸ್ಪೋಜರ್ ಕೊಡ್ತೀವಿ. ನಮ್ಮ ಹತ್ರ ಆಲ್ಮೋಸ್ಟ್ 24 ಸ್ಟೇಟ್ ಇದಿದೆ, ಎಲ್ಲ ಗೈಡ್ ಇದೆ, ಸ್ಪೆಷಲೈಸ್ಡ್ ಕೌನ್ಸಿಲರ್ಸ್ ಇದ್ದಾರೆ, ಅವ್ರು ಕೂರ್ಸ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಾಲೇಜ್ ಮಾಹಿತಿ ಇರ್ಲಿ, ನೀವು ಹಾಸ್ಪಿಟಲ್ ಇರ್ಲಿ, ಫ್ಯಾಕಲ್ಟೀಸ್ ಇರ್ಲಿ, ಸ್ಪೆಷಲೈಸೇಷನ್ಸ್ ಇರ್ಲಿ, ಅಪ್ರೂವಲ್ಸ್ ಇರ್ಲಿ, ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಅದು ಅವ್ರಿಗೆ ಓಕೆ ಆದ್ಮೇಲೆನೆ ನಾವು ಪ್ರೊಸೀಡ್ ಮಾಡೋದು. ದೇರ್ ಇಸ್ ನೋ ಚಾರ್ಜಸ್ ವೆನ್ ದೇ ಕಮ್ ಡೌನ್ ಫಾರ್ ದ ಫಸ್ಟ್ ಟೈಮ್. ಆ ತರ ಏನೂ ಇಲ್ಲ. ನೀವು ರಿಜಿಸ್ಟರ್ ಆಗಿ ನಿಮ್ ಇಷ್ಟ ಆದ್ಮೇಲೆ ನಾವು ನಿಮ್ಗೆ ಡೆಫಿನೆಟ್ಲಿ ಥ್ರೂ ಔಟ್ ಕೌನ್ಸಿಲಿಂಗ್ ಹೆಲ್ಪಿಂಗ್ ಹ್ಯಾಂಡ್ ಮಾಡ್ತೀವಿ. ಲೇಟೆಸ್ಟ್ ನಿಮ್ದು ಆಗಿಲ್ಲ, ಸೊ ಏನಿರುತ್ತೆ, ಕೆಲವರು ಗವರ್ಮೆಂಟ್ ಮಿಕ್ಕಿದ ಸೀಟ್ಸ್ ಇರುತ್ತೆ, ಉಳಿದಿದ್ದ ಸೀಟ್ಸ್ ಇರುತ್ತೆ, ಅದು ನಾವು ಟ್ರೈ ಮಾಡ್ತೀವಿ ಥ್ರೂ NRI ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಮಾಡಕ್ಕೆ. ಪ್ಲಾನ್ ಎಡು ಏನು, ಯಾವ ರೀತಿ ಕಾನ್ಸೆಪ್ಟ್ ಅಂತ ಅರ್ಥ ಆಯ್ತು. ಬಟ್ ಈಗ ಕೌನ್ಸಿಲಿಂಗ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಥವಾ ಅವ್ರು ಬರ್ಬೇಕಾದ್ರೆ ಏನ್ ಮಾನಿಟರ್ ಮಾಡ್ತೀರಿ? ಲೈಕ್
ಅವ್ರ ಸ್ಕೋರಾ ಅಥವಾ ಎಕ್ಸಾಮ್ ಯಾವ ರೀತಿಯಾಗಿ ಪಾಸ್ ಆಗಿದ್ದಾರೆ ಅಂತಾನು ಏನ್ ಮಾನಿಟರ್ ಮಾಡ್ತೀರಿ ಇದರಲ್ಲಿ? ಮೆಡಿಕಲ್ MBBS ಅಂತ ಬಂದಾಗ ಅಥವಾ ಡೆಂಟಲ್ ಅಂತ ಬಂದಾಗ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರತ್ತಲ್ವಾ ನೀಟಲ್ಲಿ, ಅದು ಕಂಪಲ್ಸರಿ. ಫಸ್ಟ್ ಆಫ್ ಆಲ್ ಅದನ್ನ ನೋಡ್ತೀವಿ. ಅದಾದ್ಮೇಲೆ ಕ್ವಾಲಿಫೈ ಆದ್ರೆ ಜಸ್ಟ್ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಇಲ್ಲಿ ಗೈಡ್ ಮಾಡ್ತೀವಿ ಅಲ್ಲಿ ಗೈಡ್ ಮಾಡ್ತೀವಿ ಅಂತ ಅಲ್ವಾ. ಸೊ ಅದ್ರ ಬೇಸ್ ಮೇಲೆ ನಾವು ನೋಡಿ ಗೈಡ್ ಮಾಡ್ತೀವಿ. ಮೋಸ್ಟ್ಲಿ ಡೀಮ್ಡ್ ಅಲ್ಲಿ ಗೈಡ್ ಮಾಡ್ಬೋದಾ ಈ ಸ್ಟೂಡೆಂಟ್ಗೆ, ಅಥವಾ ಬೇರೆ ಸ್ಟೇಟ್ ಅಲ್ಲಿ ಮಾಡಿಸ್ಕೊಡ್ಬೋದಾ, ಅಥವಾ ಡೆಂಟಲ್ಗೆ ಗೈಡ್ ಮಾಡ್ಬೋದಾ, ಅಥವಾ ಆಯುಷ್ಗೆ ಏನಾದ್ರು ಗೈಡ್ ಮಾಡ್ಬೋದಾ, ಅಥವಾ ಅದು ಆಗ್ಲಿಲ್ಲ ಅಂದ್ರೆ ಲೆಟ್ಸ್ ನಾವು ಸರ್ ಹೇಳ್ದಂಗೆ ರಿಜಿಸ್ಟರ್ ಮಾಡಿಸಿ ಆದ್ಮೇಲೆ ಒಂದು ಕಂಪ್ಲೀಟ್ ಗೈಡೆನ್ಸು ಟ್ರೈ ಮಾಡೋಣ. ಕೌನ್ಸಿಲಿಂಗ್ ಅಲ್ಲಿ ಮೇ ಬಿ ಮೋಸ್ಟ್ಲಿ ಚಾನ್ಸಸ್ ಇರುತ್ತೆ, ಇನ್ ಕೇಸ್ ಏನಾದ್ರು ಕಟ್ ಆಫ್ ಏನಾದ್ರು ಡಿಕ್ರೀಸ್ ಆದಾಗ ಅಥವಾ ಏನಾದ್ರು ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆದಾಗ ದೇರ್ ಆರ್ ಚಾನ್ಸಸ್. ಸೊ ಲಕ್ ಚೆನ್ನಾಗಿದ್ರೆ ಸ್ಟೂಡೆಂಟ್ಸ್ ಕೆಲವೊಂದ್ಸಲ ಮಾಡಿಸ್ಕೊಟ್ಟಿದ್ದೀವಿ ಕೂಡ ಥ್ರೂ ಔಟ್ ಕೌನ್ಸಿಲಿಂಗ್ ಪ್ರಾಸೆಸ್. ಸೊ ಆ ರೀತಿ ಒಂದಿರುತ್ತೆ. ಆ್ಯಂಡ್ ಅದರ್ ಥಿಂಗ್, ಎಸ್ ನಾನು ಹೇಳ್ದಂಗೆ ನಿಮಗೆ ಬೇರೆ ಕೋರ್ಸಸ್ ಗೈಡೆನ್ಸ್ ಕೂಡ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಏನಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ಉದಾಹರಣೆ ಕೊಟ್ಟಿದ್ದೆ, ಒಂದು ಸ್ಟೂಡೆಂಟ್ ಯಾರು ಇಂಜಿನಿಯರಿಂಗ್ಗೆ ಬಂದ್ರು ಅವ್ರಿಗೆ ನಾವು ಒಂದು ಮೆಡಿಕಲ್ಗೆ ಗೈಡ್ ಮಾಡಿದ್ವಿ ಅಂತ. ಸೊ ಸ್ಟೂಡೆಂಟ್ ಯಾರು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ, ಏನು ನನಗೆ ಕ್ವೆಶನ್ ಮಾರ್ಕ್ ಇರುತ್ತೆ ಅವ್ರಿಗೊಂದು, ನನಗೆ ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ 135 ಬಂದಿದೆ ಅಥವಾ ನಂಗೆ ಜಸ್ಟ್ 200 ಬಂದಿದೆ ಮಾರ್ಕ್ಸ್ ನೀಟ್ ಸ್ಕೋರು, ನನಗೆ ಗೊತ್ತಿಲ್ಲ ಇದನ್ನ ಹೇಗೆ ಮಾಡಬೇಕು, ಹೇಗೆ ನಾನು ಮುಂದೆ ಹೋಗಬೇಕು ಅಂತ ಹೇಳಿದವ್ರಿಗೆ ಖಂಡಿತವಾಗ್ಲೂ ಕಂಪ್ಲೀಟ್ ಗೈಡೆನ್ಸ್ ನಾವು ಕೊಡ್ತೀವಿ, UG PG ಪ್ರತಿಯೊಂದು. ಈಗ ನೀವಿಬ್ರು ಕೂಡ ಪ್ಲಾನ್ ಇಡುವಲ್ಲಿ MBBSಗೆ ಯಾವ ರೀತಿಯಾಗಿ ಮತ್ತು ಸ್ಟೂಡೆಂಟ್ಸ್ಗಳು ಯಾವ ರೀತಿಯ ಒಂದು ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ, ಸೊಲ್ಯೂಷನ್ ಹೇಗಿರುತ್ತೆ ಅಂತ ಹೇಳಿದ್ರಿ. ಬಟ್ ನನ್ನ ಪ್ರಶ್ನೆ, MBBSಗೆ ಮಾತ್ರ ನೀವು ಗೈಡ್ ಮಾಡೋದಾ ಅಥವಾ MBBS ಜೊತೆಗೆ ಇನ್ನೆಲ್ಲ ಯಾವೆಲ್ಲ ಕೋರ್ಸ್ಗಳಿಗೆ ನಿಮ್ಮ ಹತ್ರ ಬಂದ್ರೆ ಒಂದು ಗೈಡೆನ್ಸ್ ಸಿಗುತ್ತೆ ಅವರಿಗೆ? ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಜಸ್ಟ್ ಕ್ವಾಲಿಫೈ ಆಗಿರ್ತಾರೆ ಅಥವಾ ಜಸ್ಟ್ ಒಂದು 5 ಮಾರ್ಕ್ಸ್ ಅಥವಾ ಏನೋ ಒಂದು 10 ಮಾರ್ಕ್ಸ್ ಕಮ್ಮಿ ಬಂದಿರುತ್ತೆ. ಸೊ ಅವ್ರಿಗೆ ಕ್ವೆಶನ್ ಮಾರ್ಕ್, ನಾನು ಏನಾದ್ರೂ ಒಂದು ಸಮಥಿಂಗ್ ರಿಲೇಟೆಡ್ ಟು ಮೆಡಿಸಿನ್ ಮಾಡಬೇಕಲ್ಲ, ಅಥವಾ ಬೇರೆ ಯಾವ ಕೋರ್ಸಸ್ ಇದೆ, ಡಿಫ್ರೆಂಟ್ ಕೋರ್ಸಸ್, ರೇರ್ ಕೋರ್ಸಸ್ ಏನಾದ್ರು ಮಾಡ್ಬೋದಾ ಸಮಥಿಂಗ್ ರಿಲೇಟೆಡ್ ಟು ಮೆಡಿಸಿನ್. ಸೊ ಈ ತರ ಒಂದು ಕ್ವೆಶನ್ಸ್ ಜೊತೆಗೆ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಪೇರೆಂಟ್ಸ್ ಬಂದಿದ್ದಾರೆ. ಸೊ ಪ್ಲಾನ್ ಇಡು ಅಥವಾ ಒಂದು ಫ್ಯೂಚರ್ ಮೆಡಿಕೋ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಡೆಂಟಲ್ ಅಥವಾ ಒಂದು MBBS ನ ಗೈಡ್ ಮಾಡೋದಿಲ್ಲ. ಅದು ಬಿಟ್ಟು ದೇರ್ ಆರ್ ಡಿಫ್ರೆಂಟ್ ಕೋರ್ಸಸ್ ಲೈಕ್ BSc ಅಗ್ರಿಕಲ್ಚರ್ ಇರುತ್ತೆ, ವೆಟನರಿ ಆಗಿರಬಹುದು, ಅಥವಾ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್, ಸರ್ ಹೇಳ್ದಂಗೆ BSc ಅಲೈಡ್ ಕೋರ್ಸಸ್ ಆಗಿರ್ಬೋದು. ಅಂಡ್ BE ಕೂಡ BE ಬಯೋಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಬಯೋಟೆಕ್ನಾಲಜಿ ಆಗಿರ್ಬೋದು. ಸೊ ಈ ರೀತಿ ಸುಮಾರು ಕೋರ್ಸ್ ಇದೆ, ಪ್ರತಿಯೊಂದಕ್ಕೂ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇಂದ ಹಿಡಿದು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಒಳ್ಳೆ ಕಾಲೇಜು ಥ್ರೂ ಕೌನ್ಸಿಲಿಂಗ್ ನೀವು ಯಾವ್ದೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಹೋಗಬಹುದು, ಅಥವಾ ಒಂದು ಬ್ಯಾಕಪ್ ಆಪ್ಷನ್ ತರ ಕೊಡ್ತೀವಿ ನಾವು. ಓಕೆ ಟ್ರೈ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋಣ, ನಿಮ್ದೊಂದು 200 ಸ್ಕೋರ್ ಬಂದಿದೆ ಅಂತ ಅನ್ಕೊಳ್ಳೋಣ. ಸೊ ಅವ್ರಿಗೆ ಚಾನ್ಸಸ್ BDS ಡೆಂಟಲ್ ಖಂಡಿತವಾಗ್ಲೂ ಮಾಡಿಸ್ಬೋದು. ಬಟ್ ನಿಮಗೆ ಗೊತ್ತಿರೋ ಹಂಗೆ ಮೋಸ್ಟ್ಲಿ ಯಾರು MBBS ನೋಡ್ತಿರ್ತಾರೆ ಪ್ಯೂರ್ ಆಗಿ, ಅವರು ತಗೊಳ್ಳೋದು ಡೆಂಟಲ್ ಅಥವಾ ಒಂದು ಆಯುರ್ವೇದ ಈ ರೀತಿ ಎಲ್ಲ ಹೋಗೋದು ತುಂಬಾ ಯೋಚನೆ ಮಾಡ್ತಾರೆ ಸ್ಟೂಡೆಂಟ್ಸು. ಅವ್ರ ಫಸ್ಟ್ ಚಾಯ್ಸ್ ಮೇಜರ್ MBBS ಆಗಿರುತ್ತೆ. ಅಂಡ್ ಸೆಕೆಂಡ್ಲಿ ಅವರು ಬೇರೆ ಏನಾದ್ರು BSc ರಿಲೇಟೆಡ್ ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ ನೋಡ್ತಿರ್ತಾರೆ. ಈಗ ಒಬ್ಬ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತನೋ, ಮೆಡಿಕಲ್ ಮಾಡಬೇಕು ಅಂತನೋ, ಅಥವಾ ಮತ್ತೊಂದು ಹೈಯರ್ ಎಜುಕೇಶನ್ಗೆ MBA ಮತ್ತೊಂದಕ್ಕೂ ಬಂದಿರ್ತಾರೆ. ಬಟ್ ಅವರ ಕೇಪಬಿಲಿಟಿ ಅಂತ ನೋಡಿದಾಗ ಇನ್ನೂ ಹೆಚ್ಚಿನದಾಗಿ ಏನೋ ಮಾಡ್ಬೋದು ಅಂತ ಇರುತ್ತೆ. ಬಟ್ ಅವ್ರ ತಲೆಯಲ್ಲಿ ನಾನು ಇದನ್ನೇ ಮಾಡಬೇಕು ಅಂತ. ಹಾಗಿರುವಾಗ ನಿಮ್ಮ ಕೌನ್ಸಿಲಿಂಗ್ ಹೇಗೆ ಅವರಿಗೆ ಸಪೋರ್ಟ್ ಮಾಡುತ್ತೆ? ಸುಮಾರು ಸ್ಟೂಡೆಂಟ್ಸ್ ಬರ್ತಾರೆ, KCET ಬರ್ದಿರ್ತಾರೆ, ನೀಟ್ ಬರ್ದಿರ್ತಾರೆ, ಕಾಮೆಟ್ಗೆ ಬರ್ದಿರ್ತಾರೆ, ಹೀಗೆ ಸುಮಾರು ಎಂಟ್ರೆನ್ಸ್ ಎಕ್ಸಾಮ್ಸ್ ನ ಬರ್ದಿರ್ತಾರೆ. ಸೊ ಅವ್ರು ಹೇಗೆ ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಇರ್ತಾರೆ. ಓಕೆ ನನಗೆ ಇಂಜಿನಿಯರಿಂಗ್ ಅಲ್ಲಿ ಈ ಕಾಲೇಜ್ ಸಿಕ್ತು, ನಾನು ಇದಕ್ಕೆ ಹೋಗ್ಬಿಡ್ತೀನಿ ಸಾರ್ಟೆಡ್. ದೋ ಅವ್ರಿಗೆ ಒಂದು ಒಳ್ಳೆ ಸ್ಕೋರ್ ಬಂದಿರುತ್ತೆ ನೀಟಲ್ಲಿ, ಅವ್ರಿಗೆ ಇರಲ್ಲ, ಐಡಿಯಾಸ್ ಇರೋದಿಲ್ಲ. ಓಕೆ ನನಗೆ ಈ ಕಾಲೇಜಲ್ಲಿ ಡೀಮ್ಡ್ ಅಲ್ಲಿ ಟ್ರೈ ಮಾಡ್ಬೋದು ಅಥವಾ ನಾನು ಈ ಮಟ್ಟಕ್ಕೆ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಸೊ ಈ ರೀತಿ ಸುಮಾರು ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ನಾವು ಅದನ್ನ ಅನಲೈಸ್ ಮಾಡಿ ಒಂದು ಕೌನ್ಸಿಲಿಂಗ್ ಮಾಡಿ, ಸೊ ಆ ಸರ್ ಹೇಳ್ದಾಗೆ ಫಸ್ಟ್ ರೌಂಡ್ ಅಲ್ಲಿ ಏನು ಕೂಡ ಚಾರ್ಜಸ್ ಇರೋದಿಲ್ಲ ನಮ್ಮ ಹತ್ರ. ಬಂದು 1-on-1 ಕುತ್ಕೊಂಡು ಕೌನ್ಸಿಲರ್ ಹತ್ರ ಮಾತಾಡಿ ಹೀಗಿದೆ ರಿಕ್ವೈರ್ಮೆಂಟ್ಸ್, ನಿಮ್ಗೆ ಈಗ ಒಂದು ಗೈಡೆನ್ಸ್ ಕೊಡ್ತೀವಿ ಅಂತ ಒಂದು ರೋಡ್ ಮ್ಯಾಪ್ ಕೊಡ್ತೀವಿ. ಸೊ ಅದೆಲ್ಲ ಓಕೆ ಆದ್ಮೇಲೆ ವಿ ವಿಲ್ ಟೇಕ್ ದಟ್ ಫರ್ದರ್ ಅಂಡ್ ಅಕಾರ್ಡಿಂಗ್ಲಿ ನಾವು ಗೈಡ್ ಮಾಡ್ತೀವಿ. ಓಕೆ, ನೀಟ್ ಇಲ್ದಲೇ ಇರೋ ಕೋರ್ಸ್ಗಳ ಅಡ್ವಾಂಟೇಜ್ ಏನು, ಇದ್ರ ಬಗ್ಗೆ ಹೇಳ್ಬೋದು? ಈಗ ನೀಟ್ ಮತ್ತು ಬೇರೆ ಬೇರೆ ಎಕ್ಸಾಮ್ಗಳನ್ನು ನೀವು ಹೇಳಿದ್ರಿ, ಅದಿಲ್ದಲೇ ಇರೋ ಕೋರ್ಸ್ಗಳ ಅಡ್ವಾಂಟೇಜ್ ಏನು, ಏನಾದ್ರೂ ಇರುತ್ತಾ ಆಗ ರೀತಿಯಾಗೂ? ಆಬ್ವಿಯಸ್ಲಿ ಇರುತ್ತೆ. ನೋಡಿ, ನೀವು ನೀಟ್ ಅದರಲ್ಲಿ ಏನೇನ್ ಕೋರ್ಸಸ್ ಇದೆ ಅದೆಲ್ಲ ನೀವು ನೋಡಿ, ಆಲ್ಮೋಸ್ಟ್ 4.5 years ಅಕಾಡೆಮಿಕ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ 1 year ಇಂಟರ್ನ್ಶಿಪ್ ಇರುತ್ತೆ, ರೂರಲ್ ಪ್ಲಸ್ ದ ಹಾಸ್ಪಿಟಲ್ ಒನ್. ನೀವು ಈ ವರ್ಷ ನಮ್ಮ ಕರ್ನಾಟಕ ಅಲ್ಲಿ ಮತ್ತೆ ಬೇರೆ ಸ್ಟೇಟ್ಸ್ ಅಲ್ಲಿ BSc ನರ್ಸಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೀಟ್ ಅಲ್ಲಿ. ನೀವು ಬೇರೆ ಕೋರ್ಸಸ್ ನೋಡಿ, ಲೆಟಸ್ ಎ ಅಲೈಡ್ ಕೋರ್ಸಸ್, ಅದ್ ಏನಿರುತ್ತೆ ಒಂದು 3 years ಪ್ರೋಗ್ರಾಮು. ಲೆಟಸ್ ಎ ಯಾರೋ ಸ್ವಲ್ಪ ಅಷ್ಟು ಅವ್ರದ್ದು ಕೆಪಬಿಲಿಟಿ ಇಲ್ಲ,
ಖರ್ಚು ಮಾಡಕ್ಕೆ, ಅವ್ರದ್ದು ಅಷ್ಟು ಬಜೆಟ್ ಪ್ಲಾನಿಂಗ್ ಇಲ್ಲ. ಅವ್ರು ಏನ್ ಮಾಡ್ಬೋದು, ಒಂದ್ 3 ವರ್ಷ ಓದಿಸ್ಬಿಟ್ಟು ಯಾವ್ದೋ ಒಂದ್ ಲ್ಯಾಬ್ಗೆ ಅಥವಾ ಯಾವ್ದೋ ಒಂದ್ ಹಾಸ್ಪಿಟಲ್ಗೆ ಅಟ್ಯಾಚ್ ಆಗ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮಾಡ್ಬೋದು ಅಂಡರ್ ಡಾಕ್ಟರ್. ಸೇಮ್ ಥಿಂಗ್ ಫಿಸಿಯೋಥೆರಪಿಗೆ ಅಡ್ವಾಂಟೇಜ್ ನೋಡಿ, ನೀವು ಓಲ್ಡ್ ಏಜು ಒಂದು 80 ವರ್ಷ ಆದ್ಮೇಲೆ ಹೇಗೆ ಆಪರೇಷನ್ ಮಾಡ್ತೀರಾ ನೀವು? ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲ ಮಾಡಕ್ ಆಗಲ್ಲ, ನೀವು ಸ್ಪೈನಲ್ ಕಾರ್ಡ್ ಸರ್ಜರಿ ಎಲ್ಲ ಮಾಡಕ್ ಆಗಲ್ಲ. ಬಟ್ ಏನ್ ಮಾಡ್ತೀರಾ ನೀವು? ಅಟ್ಲೀಸ್ಟ್ ಒಂದು ಟ್ರೈ ಮಾಡ್ತೀರಾ. ಅವ್ರಿಗೂ ಫಿಸಿಯೋಥೆರಪಿ ಕೊಟ್ಬಿಟ್ಟು ಸರಿಯಾಗಿ ಏನಿರುತ್ತೆ ಲೈಫ್ ಅಟ್ಲೀಸ್ಟ್ ಒಂದು 10 years 5 years ಇದ್ದೇ ಇರುತ್ತೆ. ಆ ತರ ಬೇರೆ ಕೋರ್ಸಸ್ ನೋಡಿ, ವೆಟನರಿ ಸೈನ್ಸಸ್ಗೆ ಅಡ್ವಾಂಟೇಜ್ ಇದೆ. ಹಸು ಎಲ್ಲ ಇರ್ತಾರೆ, ಅವ್ರಿಗೆ ನೀವು ನೋಡಬಹುದು. ರೂರಲ್ ಸೈಡ್ ಅಲ್ಲಿ ನೋಡಿ, ಅಥವಾ ನೀವು ಆನಿಮಲ್ ಹಸ್ಬೆಂಡ್ರಿ ಅದರಲ್ಲಿ ನೋಡಿ, ಎಲ್ಲ ಕಡೆ ಅಡ್ವಾಂಟೇಜ್ ಇದೆ. ಅದಾದ್ಮೇಲೆ ಬೇರೆ ಕೋರ್ಸಸ್ ಲೈಕ್ BSc ಮೈಕ್ರೋಬಯಾಲಜಿ, ನೀವು ರಿಸರ್ಚ್ ಅಲ್ಲಿ ಹೋಗಬಹುದು. BSc ಬಯೋಟೆಕ್ನಾಲಜಿ ನೀವು ರಿಸರ್ಚ್ ಮಾಡಬಹುದು. ನಮ್ಮ ಇಂಡಿಯಾ ಅಲ್ಲಿ ಮುಂಚೆ ಎಲ್ಲ ರಿಸರ್ಚ್ ಮೇಲೆ ಅಷ್ಟು ಇದ್ದಿರ್ಲಿಲ್ಲ, ಕಾನ್ಸಂಟ್ರೇಷನ್ ಇರಲಿಲ್ಲ. ಬಟ್ ಐ ಹ್ಯಾವ್ ಸೀನ್ ಲೈಕ್ 3 years ತುಂಬಾ ಜಾಸ್ತಿ ಗೌರ್ಮೆಂಟ್ ಕಡೆಯಿಂದ ಫಂಡಿಂಗ್ ಇದೆ, ಎಲ್ಲರ ಕಡೆಯಿಂದ ಫಂಡಿಂಗ್ ಇದೆ. ಟಾಪ್ ಕಂಪನೀಸ್ ಲೈಕ್ ಬಯೋಕಾನ್. ಮೊನ್ನೆ ಆಲ್ಮೋಸ್ಟ್ 15 days ಬ್ಯಾಕ್ ಐ ಮೆಟ್ ಕಿರಣ್ ಮಜುಮ್ದಾರ್ ಮೇಡಮ್ ಫ್ರಮ್ ಬಯೋಕಾನ್. ವಿ ವರ್ ಡಿಸ್ಕಸಿಂಗ್ ಏನಿದೆ ಇಂಡಿಯಾದು ಫ್ಯೂಚರ್. ಮುಂಚೆ ಎಲ್ಲ ನೆದರ್ಲ್ಯಾಂಡ್ಸ್ ಐರ್ಲೆಂಡ್ ಅಲ್ಲಿ ಇತ್ತು ಇದೆಲ್ಲ ಆಲ್ಮೋಸ್ಟ್. ಬಟ್ ಈಗ ನೋಡಿ ನೀವು, ನಮ್ಮ ಇಂಡಿಯಾ ಅಲ್ಲಿ ರಿಸರ್ಚ್ ಪ್ರೋಗ್ರಾಮ್ ಮೇಲೆ ತುಂಬಾ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ನಾವು ಆಲ್ಮೋಸ್ಟ್ 2.5 years ಬ್ಯಾಕ್ UK ಅಲ್ಲಿ ಒಂದು ಕಾಲೇಜ್ ಅಲ್ಲಿ ಇದೆ, ಮೆಡಿಕಲ್ ಕಾಲೇಜ್ ಅಲ್ಲಿ ನಾನು ಏನ್ ನೋಡಿದೀವಿ, ಸ್ಟೂಡೆಂಟ್ಸ್ MBBS ಮಾಡ್ಮೇಲೆ ಡೇಟಾ ಸೈನ್ಸ್ ಪ್ರಿಫರ್ ಮಾಡ್ತಾರೆ. They are not going for PG. They are applying for data science, PG in data science. They are not going for core clinical or non-clinical. So hangide ನಮ್ಮ ಇಂಡಿಯಾ ಅಲ್ಲಿ ಐಡಿಯಾ ಇಲ್ಲ ಅಷ್ಟೇ. ಸೊ ಬೇರೆ ಕೋರ್ಸಸ್ ಕೂಡ ಸುಮಾರು ಅವಕಾಶಗಳು, ಆಪರ್ಚುನಿಟಿ ಅನ್ನುವಂತ ತುಂಬಾ ಇದೆ, ನಮ್ಗಳಿಗೆ ಗೊತ್ತಾಗ್ತಿಲ್ಲ ಅದು. ಓಕೆ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೊಸ ಡಾಕ್ಟರ್ಗಿಂತ ಹಳೆ ಪೇಷಂಟೇ ಮೇಲು ಅಂತ. ನಾನು ಪ್ಲಾನ್ ಎಡು ಬಗ್ಗೆ ಕೇಳಬೇಕು, ಯಾಕೆ ಇದೊಂದು ಸಂಸ್ಥೆ ಹುಟ್ಟಾಕ್ಬೇಕನ್ನಿಸ್ತು? ಸೊ ಪ್ಲಾನ್ ಎಡು 2008ರಲ್ಲಿ ವಿಕಾಸ್ ಭಾರತಿ ಸರ್ ಸ್ಟಾರ್ಟ್ ಮಾಡಿದ್ರು. ಸೊ ಒಬ್ಬರೇ ಲಾಸ್ಟ್ ಟೈಮ್ ಕೇಳಿದಾಗ್ಲೂ ಕೂಡ ವಿಕಾಸ್ ಸರ್ ಹೇಳಿದ್ರು, ನಾನ್ ಕೆಲವೊಂದು ಅವಕಾಶಗಳಿಗೆ ಕಾಯ್ತಾ ಇದ್ದೆ, ಅದ್ ನನ್ ಕೈಲಿ ಆಗ್ದಲೇ ಇದ್ದಾಗ ನನ್ಗೆ ಇದೊಂದು ಸಂಸ್ಥೆ ಆರಂಭ ಮಾಡ್ಬೇಕನ್ನಿಸ್ತು ಅಂತ. ದಟ್ಸ್ ವೈ ಐ ಟೋಲ್ಡ್. ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು ಅವಾಗ. ನನ್ನ ಸೆಲೆಕ್ಷನ್ IIT ಖಡಗ್ಪುರ್ ಅಲ್ಲಿ ಆಯ್ತು, ನಾನು ಅದ್ ಬಿಟ್ಬಿಟ್ಟೆ. ಮತ್ತೆ ಇಂಜಿನಿಯರಿಂಗ್ ಒಂದ್ ರೆಪ್ಯೂಟೆಡ್ ಕಾಲೇಜ್ ಇಂದ ಮಾಡಿದೀವಿ, MS ಮಾಡಕ್ ಹೋಗಿದ್ದೀವಿ. ಅದು ನನ್ಗೆ ಒಂದು ಅರ್ಥ ಆಗ್ಲಿಲ್ಲ ಅವಾಗ. ಸೊ ವಾಪಸ್ ಬಂದ್ಬಿಟ್ಟು ಮತ್ತೆ ಏನ್ ಮಾಡೋಣ ಆ ತರ ಒಂದು ಐಡಿಯಾ ಬಂತು. ಓಕೆ, ನೀಟ್ ಎಕ್ಸಾಮ್ ಬಗ್ಗೆ ಮತ್ತು MBBS ಬಗ್ಗೆ ಈ ರೀತಿಯಾಗಿ ಹೆಚ್ಚಿನದಾಗಿ ಮಾತಾಡಿದ್ವಿ. ನಮ್ಮ ದೇಶ ಅಂತ ಬಂದಾಗ ನಿಮ್ಮ ಪ್ಲಾನ್ ಎಡು ಅನ್ನುವಂತಹ ಸಂಸ್ಥೆ MBBS ಕೊಡ್ತಾ ಇರುವಂತಹ ಸ್ಕೋಪ್ ಮತ್ತು ಮಕ್ಕಳಿಗೆ ಕೊಡ್ತಾ ಇರೋ ಮಾರ್ಗದರ್ಶನದ ಬಗ್ಗೆ ಮತ್ತೊಮ್ಮೆ ಹೇಳೋದಾದ್ರೆ, ಇದಕ್ಕೋಸ್ಕರ ನೀವು ಪ್ಲಾನ್ ಎಡುಗೆ ವಿಸಿಟ್ ಮಾಡಿ ನಿಮ್ಮ ಕರಿಯರ್ನ ಈ ರೀತಿಯಾಗಿ ತಗೊಂಡೋಗಿ ಅನ್ನೋದಕ್ಕೆ ಏನ್ ಹೇಳ್ತೀರಿ? ಪ್ರತಿಯೊಂದು ಮನೆಯಲ್ಲೂ ಒಂದು ಕನಸಿರುತ್ತೆ, ಓಕೆ ನನ್ನ ಮಗಳನ್ನ ಡಾಕ್ಟರ್ ಮಾಡಬೇಕು, ನನ್ನ ಮಗನ್ನ ಡಾಕ್ಟರ್ ಮಾಡಬೇಕು ಅಥವಾ ಇಂಜಿನಿಯರ್ ಮಾಡಬೇಕು. ಸೊ ಪ್ಲಾನ್ ಎಡು ಅಥವಾ ಒಂದು ಫ್ಯೂಚರ್ ಮೆಡಿಕೋ ಇಸ್ ನಾಟ್ ಅ ಪ್ಲೇಸ್ ದಟ್ ನೀವು ಬಂದರೆ ಓಕೆ ನಾನು ಒಂದು BDSಗೆ ಬಂದಿದ್ದೀನಿ, ನಾನು BDSೇ ಮಾಡ್ತೀನಿ, ಅಥವಾ ನಾನು ಇಂಜಿನಿಯರಿಂಗ್ ಬಂದಿದ್ದೀನಿ, ಅಥವಾ ನಾನು ನಾರ್ಮಲ್ ಡಿಗ್ರಿಗೆ ಬಂದಿದ್ದೀನಿ, ನಾನು ಡಿಗ್ರಿ ಅಡ್ಮಿಷನ್ ತಗೊಂಡು ಹೋಗ್ತೀನಿ ಅಂತ. ಖಂಡಿತ ಇಲ್ಲ. ಆಪರ್ಚುನಿಟೀಸ್ ಅಥವಾ ಒಂದು ಆಪ್ಷನ್ಸ್ ಓಪನ್ ಆಗಿರುತ್ತೆ ನಿಮಗೆ. ಪ್ರತಿಯೊಂದನ್ನು ತೋರಿಸ್ತೀವಿ ನಾವು, ಹೀಗಿದೆ ನೀವು ಈ ವೇಯಲ್ಲಿ ಹೋದ್ರೆ ಅಂತ. ಸೊ ಅವ್ರ ಪ್ರಕಾರ ಚೂಸ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ, ಪ್ರತಿಯೊಂದು ಗೈಡೆನ್ಸ್. ಇಟ್ಸ್ ನಾಟ್ ದಟ್ ಓಕೆ ನೀವು ಬರ್ತೀರಾ ನಿಮ್ಗೊಂದು ಅಡ್ಮಿಷನ್ಗೂ ಕೂಡ ಗೈಡ್ ಮಾಡ್ತೀವಿ, ನಿಮ್ಗೆ ಕೌನ್ಸಿಲ್ ಮಾಡ್ತೀವಿ, ನಮ್ಮ ಕೆಲಸ ಮುಗೀತು ಅಂತ ಅಲ್ಲ. ಖಂಡಿತ ಅದಾದ್ಮೇಲೆ ಒಂದು PG ರಿಲೇಟೆಡ್ ಏನಾದರೂ ಎಂಕ್ವೈರಿ ಇದ್ರೆ ಅಥವಾ PG ರಿಲೇಟೆಡ್ ಒಂದು ಗೈಡೆನ್ಸ್, ನಿಮ್ಗೆ MS ಬೇಕಾ, ಅಥವಾ ಮೋಸ್ಟ್ಲಿ ನಾವು ಫಸ್ಟ್ ಪ್ರಿಫರ್ ಮಾಡೋದು ಇಂಡಿಯಾ, ಏನೇ ಇದ್ರು ನಾವು ಇಲ್ಲಿ ಫೋಕಸ್ ಮಾಡ್ತೀವಿ, ಇಲ್ಲಿ ಗೈಡ್ ಮಾಡ್ತೀವಿ ಅವ್ರಿಗೆ. ಸೊ ಇನ್ ಕೇಸ್ ಏನಾದ್ರು ಬೇರೆ ದೇಶಕ್ಕೆ ಹೋಗಿ ಓದ್ಬೇಕಂದ್ರೂ ಕೂಡ ಅಲ್ಲಿಂದ ಕೂಡ ಒಂದು ಗೈಡೆನ್ಸ್ ಕೊಡ್ತೀವಿ ನಾವು. ಅಂಡ್ ಇವಾಗ PG ಮೆಡಿಕಲ್ UG ಆದ್ಮೇಲೆ PG ತುಂಬಾ ಕನ್ಫ್ಯೂಷನ್ಸ್, ಒಂದು ನೀಟ್ PG ಕೌನ್ಸಿಲಿಂಗ್ ಪ್ರಾಸೆಸ್ ಕೂಡ ನಾವು ಗೈಡ್ ಮಾಡ್ತೀವಿ. ಅಂಡ್ ಎಲ್ಲ ಪ್ರತಿಯೊಂದು ಕೋರ್ಸಸ್ ಫ್ರಮ್ A to Z ಗೈಡೆನ್ಸ್ ಇರುತ್ತೆ ನಮ್ಮ ಕಡೆಯಿಂದ, ಫ್ರಮ್ KG to PG ಇಟ್ಕೊಳ್ಳಿ ಆ ರೀತಿಯಾಗಿ. ಓಕೆ, ಕೌನ್ಸಿಲಿಂಗ್ ಒಂದ್ ರೀತಿ ಚಾಲೆಂಜ್ ಅಂತ ನೀವು ಮಾತಾಡ್ತಾ ಇದ್ರಿ, ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಿ ಇದನ್ನೆಲ್ಲ? ಕೌನ್ಸಿಲಿಂಗ್ ಅಂತ ಬಂದ್ರೆ ನಾವು ಸುಮಾರು ಸ್ಟೂಡೆಂಟ್ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನೀಟ್ PG ಅಥವಾ ನೀಟ್ UG ಒಂದು ಡಿಫಿಕಲ್ಟ್ ಇರುತ್ತೆ, ಮೇ ಬಿ ಆಪ್ಷನ್ ಎಂಟ್ರಿ ಆಗಿರಬಹುದು ಅಥವಾ ಒಂದು ರಿಜಿಸ್ಟ್ರೇಷನ್ ಇರಬಹುದು, ದಟ್ ವಿ ನೋ. ಬಟ್ ದೇರ್ ಆರ್ ಸ್ಟೂಡೆಂಟ್ಸ್, ರೀಸೆಂಟ್ ಆಗಿ ನನಗೆ ಕಾಲ್ ಬಂದಿತ್ತು, ಮೇಡಮ್ ಕಾಮೆಟ್ ಕೇಳಿ ಹೀಗಿದೆ, ಫ್ರೀಸ್ ಆಗಿದೆ ಆಪ್ಷನ್, ನಾನು ಪೇ ಮಾಡಬೇಕಾ, ಪೇ ಮಾಡಬಾರ್ದಾ? ಜಸ್ಟ್ ಒಂದು ಸ್ಟೆಪ್ ಅಲ್ಲಿ ಅವರು ಸೀಟ್ನ ಕಳ್ಕೊಳ್ಬಹುದು, ಆ ಚಾನ್ಸಸ್ ಇದೆ. ಸೊ ಆ ರೀತಿ ಎಲ್ಲ ಗೈಡೆನ್ಸ್ ಪ್ರತಿಯೊಂದು ನಿಮಗೆ ಸ್ಟಾರ್ಟಿಂಗ್ ಒಂದು ಅಪ್ಲಿಕೇಶನ್ ಫಾರ್ಮ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಇಂದ ಹಿಡಿದು ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಫಿಲ್ಲಿಂಗ್ ಬೇಕಾ, ಅಥವಾ ನಿಮ್ಗೆ ಅದಾದ್ಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರಬಹುದು, ಅಥವಾ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದ್ರಿಂದ
ಪ್ರತಿಯೊಂದು ಗೈಡೆನ್ಸು ಕೊಡ್ತೀವಿ. ಅಂಡ್ PG ನೀಟ್ ಅಂತ ಬಂದಾಗ ಅಥವಾ UG ನೀಟ್ ಅಂತ ಬಂದಾಗ ನಿಮ್ಗೆ ಐಡಿಯಾ ಇರುತ್ತೆ, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಒಂದು ಪೇರೆಂಟ್ಸ್ಗೆ ಇವಾಗ ಓಕೆ ಸರಿ ಹೇಳೋಣ, ಒಂದು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಜನ ಗೊತ್ತಿದೆ ಅವ್ರಿಗೆ, ಒಂದು ಪ್ರಾಸೆಸ್ ಕಂಪ್ಲೀಟ್ಲಿ A to Z ಗೊತ್ತಿರತ್ತೆ, ಅವ್ರು ಮಾಡ್ಕೊಳ್ತಾರೆ. ಬಟ್ ದೇರ್ ಆರ್ ಪೇರೆಂಟ್ಸ್, ದೇರ್ ಆರ್ ಸ್ಟೂಡೆಂಟ್ಸ್ ಆಕ್ಚುಲಿ ಹೂಸ್ ಲುಕಿಂಗ್ ಫಾರ್ ಗೈಡೆನ್ಸ್. ಲೈಕ್ ನಮ್ಗೆ ಗೊತ್ತಿರೋಂಗೆ ಲೈಕ್ ತುಂಬಾ ಪ್ಲೇಸಸ್ ಇಂದ, ನಾರ್ತ್ ಇಂದ ಬರ್ತಾರೆ ಮೋಸ್ಟ್ಲಿ. ಇವಾಗ ತುಂಬಾ ಡಿಮಾಂಡ್ ಇನ್ಕ್ರೀಸ್ ಆಗಿದೆ ನಮ್ಗೆ ಇಲ್ಲಿ ನಾರ್ತ್ ಇಂದ. ದೇ ವಾಂಟ್ ಕಾಲೇಜಸ್ ಇನ್ ಕರ್ನಾಟಕ. ಸ್ಟೂಡೆಂಟ್ಸ್ ಒಳ್ಳೆ ಸ್ಕೋರ್ ಇದೆ, ಬಟ್ ಅವ್ರಿಗೆ ಐಡಿಯಾ ಇಲ್ಲ. ಮಾರ್ಗದರ್ಶನ ಬೇಕು. MCC ಯಲ್ಲಿ ಮಾಡಬಹುದು, MCC ಯಲ್ಲಿ ಎಷ್ಟು ಕಟ್ಟಬೇಕು, 2 ಲಕ್ಷ ಏನಕ್ಕೆ ಕಟ್ಟಬೇಕು, ಅದು ವಾಪಸ್ ಬರುತ್ತೆ ಬರಲ್ಲ, ಆತರ ಸುಮಾರು ಆಬ್ವಿಯಸ್ಲಿ ಈ ತರ ಕನ್ಫ್ಯೂಷನ್ಸ್ ಇದ್ದೇ ಇರತ್ತೆ. ನೀವು ಒಂದ್ ಪ್ರೊಫೆಷನಲ್ ಹತ್ರ ಬಂದ್ರೆ ನಿಮ್ಗೆ ಒಂದ್ ಕ್ಲೀನ್ ಆಗಿ ರೋಡ್ ಮ್ಯಾಪ್ ಬರುತ್ತೆ. ನಿಮ್ದು ಏನು ಒಂದ್ ಅಟ್ ಲೀಸ್ಟ್ ಕರಿಯರ್ದು ನೀವು ಏನ್ ನಿಮ್ ಕಡೆಯಿಂದಾನು ಟ್ರೈ ಮಾಡಬಹುದು, ಬಟ್ ಆಗುತ್ತೆ ಆಗಲ್ಲ ಆ ಚಾನ್ಸಸ್ ಬೇರೆ. ಪ್ರೊಫೆಷನಲಿ ನಾವು ಬೇರೆ ತರ ಹ್ಯಾಂಡಲ್ ಮಾಡ್ತೀವಿ. ಪ್ಲಾನ್ ಎಡು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಾರ್ಗದರ್ಶನ ಕೊಡ್ತಾ ಇದೆ ಅಂತ ಇಬ್ರು ಕೂಡ ಬಹಳ ಡೀಟೇಲ್ಡ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ರಿ. ಧನ್ಯವಾದ ಇಬ್ಬರಿಗೂ ಕೂಡ. ಇನ್ನು ಇಷ್ಟೊತ್ತು ನಾವು ಪ್ಲಾನ್ ಎಡು ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಕೂಡ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ವಿಳಾಸ ಈ ರೀತಿಯಾಗಿರುತ್ತೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ.